ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. Present sir. Present teacher. Yes sir. Yes sir. Yes teacher. Present ma'am. ನಮಸ್ತೆ ಮಕ್ಕಳೇ, ಸೇತು ಬಂಧ ಅಂದರೆ ಪೂರ್ವ ಸಿದ್ಧತಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಗೆ ಸಂಬಂಧಿಸಿದಾಗೆ ಬೀಜಗಣಿತದ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಇಲ್ಲಿ ಒಂದು ಗುಂಪಿನಲ್ಲಿ ಕೆಲವು ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಕೆಲವು ವಸ್ತುಗಳಿವೆ, ಆ ವಸ್ತುಗಳನ್ನು ಗುಂಪುಗಳನ್ನಾಗಿ ಮಾಡಬೇಕು ಅಂತಿದ್ದಾರೆ. ಆ ಯೋಚನೆಗೆ ಸಂಬಂಧಿಸಿದಾಗೆ ಆ ಗುಂಪುಗಳನ್ನು ಹೇಗೆ ಮಾಡ್ತಾರೆ ಎಂಬುದನ್ನು ನಾವೀಗ ನೋಡ್ಕೊಂಬರೋಣ. ಈ ಮೇಣದ ಬತ್ತಿಗಳನ್ನು ಇಟ್ಕೊಂಡು ಅಲ್ಲಿ ಮೊದಲನೇ ವಿದ್ಯಾರ್ಥಿ ಈಗ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದರೆ, ಓಹ್ ಭಾಳ ಸಿಂಪಲ್ ನೋಡಿ. ಅವನು ಏನು ಮಾಡ್ತಾನೆ, ಈ 12 ವಸ್ತುಗಳನ್ನು ಒಂದೇ ಗುಂಪು ಮಾಡ್ತಾನೆ. ಅಂದರೆ ಒಂದು ಗುಂಪಿದೆ, 12 ಈ ಪುಟಾಣಿ ಮೇಣಬತ್ತಿಗಳಿವೆ. ಹಾಗಾದರೆ ಒಟ್ಟು ಗುಂಪು ಎಷ್ಟು? 1. ಎಷ್ಟು ಮೇಣಬತ್ತಿಗಳಿವೆ? 12. ನಾವು ಇದನ್ನು ನೋಡಿ 12 ಈಸ್ ಈಕ್ವಲ್ ಟು 1 ಇಂಟು 12 ಅಂತ ಬರಿತಾ ಇದ್ವಿ. ಈಗ ಇನ್ನೊಬ್ಬ ವಿದ್ಯಾರ್ಥಿ ಯೋಚನೆ ಮಾಡ್ತಾನೆ, ನೋಡು ನಾನು ಇದನ್ನ 2 ಗುಂಪು ಮಾಡ್ತೀನಿ, ಪ್ರತಿ ಗುಂಪಿನಲ್ಲಿ 6 ಮೇಣದ ಬತ್ತಿಗಳು ಇರುವ ಹಾಗೆ ಅಂತ ಯೋಚನೆ ಮಾಡ್ತಾನೆ. ಹಾಗಾದರೆ ಇಲ್ಲಿ ನೋಡಿ 2 ಗುಂಪಾಯಿತು. ಪ್ರತಿ ಗುಂಪಿನಲ್ಲಿ ವಸ್ತುಗಳನ್ನು ಗಮನಿಸಿ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಇದನ್ನ ಅವನು ಹೇಗೆ ಬರೀತಾನೆ ಅಂದರೆ ನೋಡಿ, 12 ಈಸ್ ಈಕ್ವಲ್ ಟು 2 ಇಂಟು 6 ಅಂದರೆ 2 ಗುಂಪು, ಪ್ರತಿ ಗುಂಪಿನಲ್ಲಿ 6 ವಸ್ತುಗಳಿವೆ ಅಂತ ಅರ್ಥ. ಈಗ 3ನೇ ವಿದ್ಯಾರ್ಥಿ ನೋಡಿ, ನಾನು ಏನು ಮಾಡ್ತೀನಿ ಅಂದರೆ ಇದರಲ್ಲಿ 6 ಇದೆ ಅಲ್ಲ, 2 ತೆಗಿತೀನಿ, ಇದರಲ್ಲಿ 2 ತೆಗಿತೀನಿ. ಈಗ ನೋಡಿ ಎಷ್ಟು ಗುಂಪಾಯಿತು? 3 ಗುಂಪಾಯಿತು. ಪ್ರತಿ ಗುಂಪಿನಲ್ಲಿ ಎಷ್ಟು ಮೇಣದ ಬತ್ತಿ ಇವೆ? 4 ಇದೆ. ಇದನ್ನು ಹೇಗೆ ಬರಿಬೋದು? 12 ವಸ್ತುಗಳನ್ನು 3 ಗುಂಪುಗಳನ್ನಾಗಿ ಮಾಡಿದ್ದೀವಿ, ಪ್ರತಿ ಗುಂಪಿನಲ್ಲಿ 4 ಇದೆ. ಇನ್ನೂ ಮುಂದುವರೆದು ನೋಡಿ, ಇದರಲ್ಲಿ ಇದು 1, ಇದರಲ್ಲಿ ಇದು 1, ಇದರಲ್ಲಿ ಇದು 1 ತಗೊಂಡು ಈ ರೀತಿಯಾಗಿಟ್ಟಾಗ 4 ಗುಂಪಾಯಿತು. ಪ್ರತಿ ಗುಂಪಿನಲ್ಲಿ 3 ವಸ್ತುಗಳು ಬರ್ತಾ ಇವೆ. ಅಲ್ಲಿರೋ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಸರ್ 6 ಗುಂಪು ಮಾಡಬೇಕು, ಪ್ರತಿ ಗುಂಪಿನಲ್ಲಿ 2 ಇರುವ ಹಾಗೆ ರಚನೆ ಮಾಡಿ ಅಂತಾನೆ. ಏನ್ ಮಾಡ್ಬೋದು ನೋಡಿ, 2 ವಸ್ತು, ಇವು 2 ಒಂದು ಗುಂಪು ಮಾಡೋಣ. ಈ 2 ವಸ್ತು, ಇಲ್ಲೊಂದ್ 2 ವಸ್ತು ಇದೆ, ಈ 2 ಗಮನಿಸ್ತಾ ಹೋಗಿ. ಒಟ್ಟು ಎಷ್ಟು ಗುಂಪಾಯ್ತು ನೋಡಿ, ಅವನು ಹೇಳಿದಾಗೆ 6 ಗುಂಪಾಯ್ತಲ್ವಾ? ಪ್ರತಿ ಗುಂಪಿನಲ್ಲಿ ಎಷ್ಟೆಷ್ಟು ವಸ್ತುಗಳಿವೆ ಯೋಚನೆ ಮಾಡಿ, 2 ಇದೆ. ಈ ಒಂದು ಅಂಶವನ್ನ ಗಮನಿಸುವುದರಿಂದ ಗೊತ್ತಾಗೋದೇನು ಅಂದ್ರೆ 6 ಗುಂಪು, ಪ್ರತಿ ಗುಂಪಿನಲ್ಲಿ 2 ವಸ್ತು ಇದೆ. ಕೊನೆಯದಾಗಿ ನಾವು ಒಂದೊಂದೇ ವಸ್ತುನ ಇಟ್ರೆ ಏನಾಗತ್ತೆ ಅಂತ ಕೇಳುತ್ತೆ. ಆಗ ಹೀಗಿಟ್ಟು ನೋಡೋಣ. ಅಂದ್ರೆ ಏನಾಗ್ತಾ ಇದೆ ಗಮನಿಸಿ. ಇಲ್ಲೇ ಪ್ರತಿ ಒಂದೊಂದು ವಸ್ತುವನ್ನ ನಾವು ಒಂದೊಂದು ಗುಂಪು ಅಂತ ಪರಿಗಣನೆ ಮಾಡಿ ಈ ರೀತಿಯಾಗಿ ತೋರಿಸಿದ್ರೆ ಏನು ತುಂಬಾ ಸಿಂಪಲ್ ನೋಡಿ. ಒಟ್ಟು 12 ಗುಂಪು, ಪ್ರತಿ ಗುಂಪಿನಲ್ಲಿ 1 ವಸ್ತು ಇದೆ. ಹಾಗಾದ್ರೆ ಇದನ್ನ ಹೇಗೆ ಬರಿಬಹುದು ನೋಡಿ, 12 ವಸ್ತುಗಳನ್ನ 12 ಗುಂಪುಗಳನ್ನಾಗಿ ಪ್ರತಿ ಗುಂಪಿನಲ್ಲಿ 1 ವಸ್ತು ಇರುವ ಹಾಗೆ ರಚನೆ ಮಾಡಿದ್ವಿ. ಈ ಗುಂಪುಗಳ ಆಟವನ್ನ ಒಂದು ಕೋಷ್ಟಕದಲ್ಲಿ ನಾವು ಹೀಗೆ ರಚಿಸಬಹುದು. ಹೇಗೆ ಅಂತ ನೋಡೋಣ. ಗುಂಪುಗಳ ಸಂಖ್ಯೆಯನ್ನ ಹಾಗೆ ಗುಂಪಿನಲ್ಲಿರುವ ವಸ್ತುಗಳ ಸಂಖ್ಯೆಯನ್ನ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಅಂದ್ರೆ ನಾವೀಗ ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಒಂದು ಗುಂಪು 12 ವಸ್ತುಗಳು ಇರುವ ಹಾಗೆ, 2 ಗುಂಪುಗಳನ್ನು ಮಾಡಿದ್ರು, ಪ್ರತಿ ಗುಂಪಿನಲ್ಲಿ 6 ವಸ್ತುಗಳಿರುವ ಹಾಗೆ. ಹೀಗೇನೆ ಮುಂದುವರೆದು 12 ಗುಂಪುಗಳನ್ನ ಮಾಡಿದ್ರು, ಪ್ರತಿ ಗುಂಪಿನಲ್ಲಿ 1 ವಸ್ತು ಇರುವ ಹಾಗೆ ಮಾಡಿದ್ರು. ಈ ಸಂಖ್ಯೆಗಳನ್ನ ಅವರು
ಗಣಿತದಲ್ಲಿ ಬರ್ತಕ್ಕಂತಹ ಯಾವುದೋ ಒಂದು ಅಂಶವನ್ನು ಮೂಲವಾಗಿ ಇಟ್ಟುಕೊಂಡು ಯೋಚನೆ ಮಾಡಿದಾಗ ಕೊನೆಗೆ ಈ ನಿರ್ಧಾರವನ್ನು ಅವರು ಹೇಳ್ತಾರೆ. ಏನು ಅಂದರೆ ನೋಡಿ, ಏನು ಗಮನಿಸ್ತಾ ಇದ್ದಾರೆ ಅಂದರೆ ಅವರು ಪ್ರತಿ ಗುಂಪಿನಲ್ಲಿ ಇರುವ ವಸ್ತುಗಳ ಸಂಖ್ಯೆ ಅಥವಾ ಗುಂಪುಗಳ ಸಂಖ್ಯೆಯೇ ಏನು ದತ್ತ ಸಂಖ್ಯೆ ಅಂದರೆ 12 ಆಗಿರಲ್ಲ, ಆ 12ರ ಅಪವರ್ತನ ಅಂತ ಅವರು ಗಮನಿಸ್ತಾರೆ. ಇನ್ನೊಂದ್ಸಲ ನೋಡಿ, ಇಲ್ಲಿರ್ತಕ್ಕಂಥ ಗುಂಪುಗಳ ಸಂಖ್ಯೆ ಇರ್ಬೋದು ಅಥವಾ ಗುಂಪಿನಲ್ಲಿ ಇರುವ ವಸ್ತುಗಳ ಸಂಖ್ಯೆಯನ್ನೇ ನಾವು ತೆಗೆದುಕೊಂಡಿದ್ವಲ್ಲ ಮೀನ್ಸ್ ಆ ಮಕ್ಕಳು ಆಟ ಆಡ್ಲಿಕ್ಕೆ 12 ಏನು ಮೇಣುಬತ್ತಿ ತಗೊಂಡಿದ್ರಲ್ಲ 12ರ ಅಪವರ್ತನಗಳು ಅಂತ ತಿಳ್ಕೊಂಡ್ರು. ಅಂದರೆ ಇಲ್ಲಿ 12ರ ಅಪವರ್ತನಗಳು 1, 2, 3, 4, 12. ಅಥವಾ ನಾವು ವಸ್ತುಗಳ ಸಂಖ್ಯೆ ತೆಗೆದುಕೊಂಡಾಗ ಸಹಿತ ನೋಡ್ರಿ, ನಾವು ಈ ರೀತಿಯಾಗಿ ಹೇಳಿದ್ರೆ 12, 6, 4, 3 ಮತ್ತು 1 12ರ ಅಪವರ್ತನಗಳಾಗ್ತವೆ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಈ ಒಂದು ಅವಧಿಯಲ್ಲಿ ಏನು ಅಂದರೆ ಅಪವರ್ತಿಸುವಿಕೆ ಅಂದರೆ ಫ್ಯಾಕ್ಟರೈಸೇಷನ್ ಅದ್ರ ಬಗ್ಗೆ ಕೆಲವು ಅಂಶಗಳನ್ನು ನಾವು ಸ್ಮರಿಸೋಣ, ಹಾಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡ, ನೀವೆಲ್ಲರೂ ಸಿದ್ಧರಾಗಿದ್ದೀರಲ್ವಾ? ಈ ಒಂದು ಮೂಲ ಆಟವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಈ ಸಂಖ್ಯೆಗಳಿರ್ಬೋದು ಅಥವಾ ಬೀಜಾಕ್ಷರಗಳಿರ್ಬೋದು ಅಥವಾ ಬೀಜೋಕ್ತಿಗಳ ಅಪವರ್ತನಗಳನ್ನು ಹೇಗೆ ಮಾಡ್ತೀವಿ ಎಂಬುದನ್ನು ಈಗ ತೆಗೆದುಕೊಳ್ತಾ ಹೋಗೋಣ. ಈಗ ನೋಡಿ, ಇದೇ ಆಟವನ್ನು ಇಲ್ಲಿ ಯಾವುದಾದ್ರೂ 8 ವಸ್ತುಗಳನ್ನು ನೀವು ಉಪಯೋಗಿಸಿ 8ರ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ನೋಡಿ, ಇವನು ಯೋಚನೆ ಮಾಡ್ತಾ ಇರೋದಕ್ಕೆ ನಾನು ನಿಮ್ಗೆ ಏನು ಕ್ಲೂ ಕೊಡ್ತೀನಿ ಅಂದರೆ, ನೀವು ಯೋಚನೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಿಸಿದಾಗೆ ನಾನು ನಿಮಗೆ ಏನು ಕೊಡ್ತೀನಿ ಮಾಹಿತಿ ಅಂದರೆ, ನೀವು ಗೋಲಿಗಳನ್ನು ಬಳಸ್ಬೋದು, ಸಾಮಾನ್ಯವಾಗಿ ಆಟಕ್ಕೆ ಬಳಸ್ತೀರಿ, ಅಥವಾ ಈ ಪುಟ್ಟ ಆಟಿಗೆಯ ಕಾರುಗಳಿರ್ತಾವಲ್ಲ ಅವನ್ನ ಬಳಸ್ಕೊಳ್ಳಿ, ಇಲ್ಲದೇ ಇದ್ದರೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಬಳಸ್ಕೊಳ್ಳಿ, ಇಲ್ಲದೇ ಇದ್ದರೆ ನಿಮ್ಮ ಹತ್ರ ಇರೋ ಪೆನ್ಸಿಲ್ ಇರ್ಬೋದು, ಪೆನ್ನುಗಳನ್ನು, ಹೀಗೆ ಯಾವುದಾದ್ರೂ 8 ವಸ್ತುಗಳನ್ನು ತೆಗೆದುಕೊಂಡು ನಾವು ಏನು ಕೋಷ್ಟಕ ರಚಿಸಿದ್ವಲ್ಲ ಆ ರೀತಿಯ ಕೋಷ್ಟಕಗಳನ್ನು ರಚಿಸಿ 8ರ ಅಪವರ್ತನಗಳನ್ನು ನೀವು ಕಂಡುಹಿಡ್ಕೊಳ್ತೀರಲ್ವಾ? ಆಗಲೇ ಮಕ್ಕಳು ಪ್ರಾರಂಭ ಮಾಡಿದ್ದಾರೆ, ಬಹಳ ಸಂತೋಷ. ನೀವು ಇದನ್ನು ಕಂಡುಕೊಂಡು ಅದನ್ನು ಪಟ್ಟಿ ಮಾಡಿ 8ರ ಅಪವರ್ತನಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಅದರ ಮಾಹಿತಿಯನ್ನು ನಂತರ ಕೊಡಬೇಕು. ಇದನ್ನೇ ನಾವು ಇನ್ನೊಂದು ಥರ ಹೇಗೆ ಮಾಡ್ಬೋದು ನೋಡಿ. ಹೀಗಾಗಿ ಯಾವ ಯಾವ ಸಂಖ್ಯೆಗಳಿಂದ ದತ್ತ ಸಂಖ್ಯೆಯು ಪೂರ್ಣವಾಗಿ ಭಾಗವಾಗಿ ಶೇಷವನ್ನು 0 ಕೊಡ್ತವೆ ಅಂತಹ ಸಂಖ್ಯೆಗಳನ್ನೇ ನಾವು ಅಪವರ್ತನ ಅಂತ ಕರಿತೀವಿ. ಈಗ ಮುಂದುವರೆದು ನೋಡಿ, ಗುಣಾಕಾರ ಅಂದರೆ ನಮ್ಗೆ ಗೊತ್ತಿದೆ. ಅಂದರೆ ಉದಾಹರಣೆಗೆ ನೋಡಿ, 4ಅನ್ನು 2ಕ್ಕೆ ಗುಣಿಸಿದ್ರೆ 8. ಇದರ ವಿರುದ್ಧ ಕ್ರಿಯೆ ನೋಡ್ರಿ, ಗುಣಾಕಾರದ ವಿರುದ್ಧ ಪ್ರಕ್ರಿಯೆ ತೆಗೆದುಕೊಂಡ್ರೆ ಏನಾಗತ್ತೆ? ಹೇಗೆ ಬರ್ತಿದ್ವಿ ನೋಡಿ, 8ಅನ್ನು 4 ಇಂಟು 2, ಹಾಗೆ 21ಅನ್ನು 7 ಇಂಟು 3, 15ಅನ್ನು 5 ಇಂಟು 3, 88ಅನ್ನು ಹೇಗೆ ಬರಿಬೋದು? 11 ಇಂಟು 8 ಅಂತ ಬರಿಬೋದು. ಹೀಗೆ ಬರೆಯುವ ಪ್ರಕ್ರಿಯೆಯನ್ನು ನಾವು ಅಪವರ್ತಿಸುವಿಕೆ ಅಂತ ಕರಿತೀವಿ. ಮುಂದುವರಿಯೋಣ. ಈಗ ನಾವು 210 ಸಂಖ್ಯೆಯನ್ನು ತೆಗೆದುಕೊಂಡು ಸಾಧ್ಯವಿರ್ತಕ್ಕಂತಹ ಅದರ ಅಪವರ್ತನಗಳನ್ನು ಪಟ್ಟಿ ಮಾಡ್ತಾ ಹೋಗೋಣ. ಮೊದಲನೇ ಹಂತ ನೋಡ್ರಿ, 210ಅನ್ನು ತೆಗೆದುಕೊಂಡು ಇದು ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಮಾಡೋಣ. ಏನಾಯಿತು? 2ಅನ್ನು ನಾವು ತೆಗೆದುಕೊಂಡು ಇದಕ್ಕೆ ಭಾಗ ಮಾಡಿದರೆ ನಮಗೆ 105 ಬಂತು. ಸೊ ಹಾಗಾಗಿ 2 ಇಂಟು 105ಅನ್ನು ಗುಣಿಸಿದರೆ 210 ಬಂತು. ಹಾಗಾದರೆ 210ರ ಅಪವರ್ತನಗಳು ಯಾವುವು? 2 ಮತ್ತು 105 ಆಯಿತು. ಇದೇ ರೀತಿ ಅದೇ 210ಅನ್ನು ತೆಗೆದುಕೊಂಡು ಯೋಚನೆ ಮಾಡಿ, 105ಅನ್ನು ಇನ್ನೂ ನಾವೇನಾದ್ರೂ ಬೇರೆ ಸಂಖ್ಯೆಯಿಂದ ಭಾಗ ಮಾಡ್ಬೋದಾ? ವೆರಿ ಗುಡ್. ನೋಡಿ, ಜೋರಾಗಿ ಹೇಳ್ತಾ ಇದ್ದಾರೆ. ಸರಿ, ಇದು 5ರಿಂದ ಭಾಗ ಆಗತ್ತೆ. ನೋಡೋಣ ಮುಂದಿನ ಹಂತದಲ್ಲಿ ನಾವಿಲ್ಲಿ 2. ಸೊ 5ರಿಂದ ನಾವು ಮಾಡ್ಬೋದು, ಅಥವಾ 3 2ರ ನಂತರ ಬರುವ ಸಂಖ್ಯೆ ಆಗಿರೋದ್ರಿಂದ 3ರಿಂದ ಭಾಗ ಮಾಡೋಣ. ನಮಗೇನು ಬಂತವಾಗ? ಇಲ್ಲಿ 35 ಉಳಿತು. ಸೊ ಹಾಗಾದರೆ 210ಕ್ಕೆ ಸಂಬಂಧಿಸಿರುವ ಅಪವರ್ತನಗಳು ಯಾವುದಾಯ್ತು ನೋಡ್ರಿ, 2 ಇಂಟು 3 ಇಂಟು 35ಅನ್ನು ಗುಣಿಸಿದರೆ 210 ಬರ್ತಾ ಇದೆ. ಸೊ ಹಾಗಾದರೆ
ಅಪವರ್ತನಗಳು 2, 3 ಮತ್ತು 35 ಅಂತ ಬರೆಯೋಣ. ಇವುಗಳನ್ನು ನಾವು ಅಪವರ್ತನಗಳು ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡಿ, 210 ನಮಗೆ 35ಕ್ಕೆ ಕೊನೆಗೊಳ್ತು. ಹಾಗಾದ್ರೆ 35ನ್ನು ಇನ್ನೂ ಮುಂದುವರಿಸಬಹುದಾ? ಸೊ ಮುಂದುವರಿಸೋಣ. ನೋಡಿ, 5ರಿಂದ ಭಾಗ ಆಯಿತು. ತಾವಾಗಲೇ ಹೇಳಿದ್ರಲ್ಲ 5ರಿಂದನೂ ಭಾಗಿಸ್ಬೋದು ಅಂತ. ಈಗ ನಾವು 5ರಿಂದ ಭಾಗಿಸಿದ್ವಿ, ಕೊನೆಗೆ 7 ಉಳಿತು. ಹಾಗಾದರೆ ಅಪವರ್ತನಗಳೇನಾಯ್ತು ನೋಡ್ರಿ, 2, 3, 5, 7 ಆಯಿತು. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ಬೋದು ನೋಡಿ, ಆವೃತ್ತ ವೃಕ್ಷ ಪದ್ಧತಿ, ಫ್ಯಾಕ್ಟರ್ ಟ್ರೀ, ಆ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಹೇಗೆ ಅಂದರೆ ನೋಡಿ, 210 ಇದನ್ನು ನಾವು 10 × 21 ಬರಿಬೋದು. 10ನ್ನು 2 × 5, 21ನ್ನು 3 × 7. ಒಟ್ಟಾರೆಯಾಗಿ ನಮಗೆ 2, 3, 5 ಮತ್ತು 7 ಅಪವರ್ತನಗಳೇ ಬರ್ತವೆ. ಇದನ್ನು ನಾವು ಆವೃತ್ತ ವೃಕ್ಷ ಪದ್ಧತಿಯಲ್ಲಿ ವ್ಯಕ್ತಪಡಿಸೋದು ಅಂತ ಹೇಳ್ತೀವಿ. ಮಕ್ಕಳು ಕೇಳ್ತಾ ಇದ್ದಾರೆ, ಸರ್ ಇನ್ನೂ ಮುಂದುವರಿಸಬಹುದಾ ಅಂತ. ಸಾಧ್ಯ ಇಲ್ಲ. ಕಾರಣ, ಇಲ್ಲಿ ಬಂದಿರುವ ಎಲ್ಲ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ. ಅರ್ಥ ಆಯ್ತಾ ಮಕ್ಕಳೇ? ಈಗ ನೀವೇ ಮಾಡಿ ಉತ್ತರಿಸಿ ಅಂತ ನಾನು ಕೆಲವು ಸಮ್ಮನ್ನ ಕೊಡ್ತೀನಿ. ನೀವೆಲ್ಲರೂ ಪ್ರಾರಂಭ ಮಾಡ್ತೀರಾ? ನೋಡಿ ಏನಿದೆ, 84ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. ನೋಡೋಣ, ಉತ್ತರಿಸ್ಲಿಕ್ಕೆ ಪ್ರಾರಂಭಿಸಿ. ನೋಡಿ, 84ನ್ನು ನೀವು ಈಗ ಯಾವ ಯಾವ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗ ಆಗ್ತಾ ಇದೆನೋ ಅವುಗಳಿಂದ ಭಾಗಿಸ್ತಾ ಹೋಗಿ. ವೆರಿ ಗುಡ್. ಕೊನೆಗೆ ನಿಮಗೆ ಎಲ್ಲವೂ ಸಹಿತ ಅವಿಭಾಜ್ಯ ಸಂಖ್ಯೆಗಳಿಂದನೇ ಭಾಗಿಸಿರಬೇಕು. ಕೊನೆಯ ಸಂಖ್ಯೆನೂ ಅವಿಭಾಜ್ಯ ಸಂಖ್ಯೆ ಆಗಿರಬೇಕು. ಎಷ್ಟು ಮಕ್ಕಳು ಮಾಡಿದಿರಿ? ಕೈ ಎತ್ತಿ ನೋಡೋಣ. ಅಯ್ಯೋ, ಎಷ್ಟು ಮಕ್ಕಳು ಉತ್ತರ ಬರೆದಿದ್ದಾರಲ್ವಾ? ಹಾಗಾದ್ರೆ ಕೆಲವ್ರಿಗೆ ಇರ್ಬೋದು, ಸರ್ ನಾನು ಬರೆದಿರೋ ಉತ್ತರ ಸರಿ ಇದೇನೋ ಇಲ್ವೋ ಅಂತ. ಏನು ಉತ್ತರ ಬಂದಿದೆ ಅಂದರೆ ತುಂಬ ಸುಲಭ ನೋಡಿ, 2, 2, 3, 7 ಬಂದಿದೆ. ಸರ್ ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಿದೆ, ಬಟ್ ಮಾಡಿರುವ ವಿಧಾನವನ್ನು ಒಂದ್ಸಲ ನಾವು ನೋಡೋಣ ಅಂದರೆ ಪ್ರಾಬ್ಲಿ ನೀವೆಲ್ಲ ಈ ಥರದಲ್ಲೇ ಬಂದಿದೆ ಅಲ್ವಾ? ನೋಡಿ ಎಷ್ಟು ಜನಕ್ಕೆ ಬಂದಿದೆ, ಕೈ ಎತ್ತಿ. ವೆರಿ ಗುಡ್. ನಿಮ್ಮೆಲ್ರಿಗೂ ನಾನು ಜೋರಾದ ಚಪ್ಪಾಳೆ. ಈಗ ಬೀಜೋಕ್ತಿಯನ್ನು ತೆಗೆದುಕೊಂಡಿದ್ದೀವಿ, ಏಕಪದ ಬೀಜೋಕ್ತಿ. ಯೋಚನೆ ಮಾಡಿ, ಏಕಪದ ಬೀಜೋಕ್ತಿಗೆ ಸಂಬಂಧಿಸಿದಂತೆ ಅಪವರ್ತನಗಳನ್ನು ಬರಿತಾ ಹೋಗೋಣ. ಹೇಗೆ ಬರೆಯೋದು? 2 ಅವಿಭಾಜ್ಯ ಸಂಖ್ಯೆ ಆಗಿದೆ. ಈಗ ನೋಡಿ, ಮೊದಲನೇ ರೀತಿ 2 ಅವಿಭಾಜ್ಯ ಸಂಖ್ಯೆ ಹಾಗೆ ಬರೆದಿದ್ದೀವಿ. a³ ಅನ್ನು ಹಾಗೆ ಬರೆದಿದ್ದೀವಿ. b² ಅನ್ನು b × b ಬರೀತಿದ್ದೀವಿ. ಇಷ್ಟೇನಾ ಸರ್ ಇದಕ್ಕೆ ಅಂದರೆ? ಇಲ್ಲ, ಇನ್ನೂ ಮುಂದುವರಿಸ್ಬೋದು. ಸೊ ಆಲ್ರೆಡಿ ತುಂಬ ಮಕ್ಕಳು ಮಾಡ್ತಾ ಇದ್ದಾರೆ. ಸೊ ಏನಿಲ್ಲ ಸರ್, ಇನ್ನೊಂದು ಇದೇ ರೀತಿಯಲ್ಲಿ ನಾವು ಒಂದು ಓವಲ್ ಶೇಪ್ ಚಿತ್ರವನ್ನು ಬರ್ಕೊಂಡಿದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂದರೆ, ಸರ್ ಇಲ್ಲಿ a³ ಇತ್ತಲ್ಲ, ಅದನ್ನು ನಾವು a × a² ಬರೆದಿದ್ದೀವಿ. ಉಳಿದಿದ್ದನ್ನು ಯಥಾವತ್ ಹಾಗೆ ಬರೆದಿದ್ದೀವಿ ಅಲ್ವಾ? ಬರೆದಿದ್ರಲ್ವಾ? ವೆರಿ ಗುಡ್. ಏನು ಮಾಡ್ತಿದ್ದೀವಿ ನೋಡಿ, ಇಲ್ಲಿ ನಾವು 2a ಬರೆದ್ವಿ, a² b² ಅನ್ನು ಹಾಗೆ ಬರೆದ್ವಿ. ಇನ್ನೊಂದು ರೀತಿಯಲ್ಲಿ ಬರೀತಕ್ಕಂತಹ ಒಂದು ವಿಧಾನ. ಹಾಗೇನೆ ಇನ್ನೊಂದು ರೀತಿ ಇದೆ, ಗಮನಿಸಿ ನೋಡೋಣ. ನೀವೇ ಓದ್ಕೊಳ್ಳಿ. ಏನಿದೆ? ವೆರಿ ಗುಡ್. 2 × a × a × b × b ಅಲ್ವಾ? ಇನ್ಯಾವ ರೀತಿ ಬರೀಬೋದು? ಕೊನೆಯದಾಗಿ ನಾವು 2 a³ ಅನ್ನು a × a × a, b² ಅನ್ನು ಹಾಗೆ ಬರೆದಿದ್ದೀವಿ. ಅಂದರೆ ನೋಡಿ, ಈ ಥರದ ಒಂದು ಬೀಜೋಕ್ತಿಯನ್ನು ತೆಗೆದುಕೊಂಡ್ರೆ ಇಷ್ಟೆಲ್ಲ ರೀತಿಯಲ್ಲಿ ನಾವು ಬರಿತಾ ಇದ್ದೀವಿ. ಈಗ ಇದೇ ರೀತಿಯಾಗಿ ನಾನು ನಿಮಗೆ 3 ಸಮಸ್ಯೆಗಳನ್ನು ಕೊಟ್ಟಿದ್ದೀನಿ. ಓವಲ್ ಶೇಪನ್ನು ಹಾಕ್ಕೊಂಡು ಮಾಡಿದ್ದೀವಲ್ವಾ? ಅದೇ ರೀತಿಯಾಗಿ ನಿಮ್ಮ ಬುಕ್ಗಳಲ್ಲಿ ಈ 3 ಸಮಸ್ಯೆಗಳಿಗೆ ಉತ್ತರಗಳನ್ನು ಬರೀತೀರಲ್ವಾ? ಬರಿಬೋದಾ? ಯಾವುದೂ ಸಂದೇಹ ಇಲ್ಲದೆ ಬರಿಬೋದಲ್ವಾ? ಬರೆದು ನೀವು ನಿಮ್ಮ ಶಿಕ್ಷಕರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ. ಈಗ ಮುಂದಿನ ಹಂತ ನೋಡೋಣ. ಸರ್, ಒಂದೇ ಪದ ಇರುವ ಬೀಜೋಕ್ತಿಯ ಅಪವರ್ತನಗಳಾಯಿತು. ಈಗ 2 ಪದ ಇರ್ತಕ್ಕಂಥದ್ದು ಒಂದಿದೆ. ಇಲ್ಲಿ ಇದರ ಅಪವರ್ತನವನ್ನು ಹೇಗೆ ಕಂಡುಹಿಡಿಯೋದು? ಇಲ್ಲಿ ನೋಡಿ, 2 ಪದಗಳಿದೆ. ಒಂದು x² ಮತ್ತು x ಮಧ್ಯೆ ಪ್ಲಸ್ ಸೈನ್ ಇದೆ ಅಲ್ವಾ? ನಾವು ಇದನ್ನು ಹೇಗೆ ಬರಿಬೋದು? x² ಅನ್ನು x × x,
ಎಕ್ಸ್ ಅನ್ನ 1 ಇಂಟು ಎಕ್ಸ್ ಬರೆದಿದ್ದೀವಿ, ಇಲ್ಲಿರೋ ಚಿಹ್ನೆ ಹಾಗೆ ಬರೆದಿದ್ದೀವಿ ನೋಡಿ. ಇಲ್ಲಿ ಎಕ್ಸ್ಗೆ ರೆಡ್ ಕಲರ್ ಮತ್ತು ಇಲ್ಲೂ ರೆಡ್ ಕಲರ್ ಹಾಕಿದ್ದೀವಿ. ಯಾಕೆ ಅಂದರೆ ಎರಡೂ ಪದಗಳಲ್ಲಿ ಎಕ್ಸ್ ಸಾಮಾನ್ಯ ಇದೆ. ನೆಕ್ಸ್ಟ್ ಏನು ಮಾಡ್ಬೋದು, ಇದನ್ನ ನಾವು ಗುಣಾಕಾರದ ರೂಪದಲ್ಲಿ ಬರಿಬೇಕಾಗಿರೋದ್ರಿಂದ ನೋಡಿ ಎಕ್ಸ್ ಅನ್ನ ಸಾಮಾನ್ಯ ತೆಗೆಯೋಣ. ಎಕ್ಸ್ ಅನ್ನ ಸಾಮಾನ್ಯ ಮೊದಲನೇ ಪದದಿಂದ ತೆಗೆದ್ರೆ ಈ ವೈಟ್ ಕಲರಲ್ಲಿ ಬರ್ದಿದ್ದೀವಲ್ವ, ಆ ಎಕ್ಸು ಬ್ರಾಕೆಟ್ ಒಳಗೆ ಉಳಿತು, ಪ್ಲಸ್ಸು ಹಾಗೆ ಉಳಿತು. ಇಲ್ಲಿ ಒಂದಿದೆ ವೈಟ್ ಕಲರಲ್ಲಿ, ಅದನ್ನು ಬ್ರಾಕೆಟ್ ಒಳಗಡೆ ಬರೆದಿದ್ದೀವಿ. ಸರಿನಾ ಮಕ್ಕಳೇ? ಇದನ್ನು ಬೇರೆ ರೀತಿಯಲ್ಲಿ ಬರಿಬಹುದಾ? ಬರಿಬಹುದು ಸರ್. ಹೇಗೆ ನೋಡಿ ಸರ್, ನಾನು ಇದನ್ನು ಈ ರೀತಿಯಾಗಿ ಬರಿತೀನಿ ಅಂತ ಕೆಲವು ಮಕ್ಕಳು ಅಂದ್ಕೊಂಡಿದ್ದಾರೆ, ಬರೆದು ಬಿಟ್ಟಿದ್ದಾರೆ. ಅವ್ರಿಗೆ ಡೌಟ್ ಇದೆ ಹೇಗೆ ಬರೆದಿರ್ತಾರೆ ಅಂತ ನೋಡೋಣ. ಅವ್ರು ಏನು ಮಾಡಿದ್ದಾರೆ ಅಂದರೆ ಎಕ್ಸ್ ಅನ್ನು ಈ ಕಡೆ ಬರೆದು ಎಕ್ಸ್ ಪ್ಲಸ್ 1 ಬ್ರಾಕೆಟ್ನಲ್ಲಿ ಬರೆದಿದ್ದಾರೆ. ಸೊ ಇವು ಎರಡನ್ನು ಗಮನಿಸಿದರೆ ಇದು ಗುಣಾಕಾರದ ಪರಿವರ್ತನೆಯ ನಿಯಮದ ಪ್ರಕಾರ ಇರೋದ್ರಿಂದ ಸೊ ಇದು ಸರಿಯಾದ ಉತ್ತರ. ಅಲ್ಲಿ ಬರೆದಿರೋದು ಇದು ಸಹಿತ ಸರಿಯಾದ ಉತ್ತರ. ದತ್ತ ಬೀಜೋಕ್ತಿಯನ್ನು ಪೂರ್ಣವಾಗಿ ಭಾಗಿಸುವ ಇನ್ನೊಂದು ಬೀಜೋಕ್ತಿಯನ್ನೇ ಅದರ ಅಪವರ್ತನ ಅಂತ ಕರಿತೀವಿ. ನೋಡಿ, ಒಟ್ಟಾರೆಯಾಗಿ 210 ಎಸ್ ಕ್ಯೂಬ್ ಬಿ ಸ್ಕ್ವಾಡ್ ಮತ್ತು ಎಕ್ಸ್ ಸ್ಕ್ವಾಡ್ ಪ್ಲಸ್ ಎಕ್ಸ್ ಮೂರೂ ಒಟ್ಟಿಗೆ ತಗೊಂಡ್ರೆ ಅವುಗಳ ಅಪವರ್ತನವನ್ನು ಬರೆದಿದ್ದೀವಿ. ಈಗ ನೀವು ಈ ವ್ಯಾಖ್ಯಾನವನ್ನು ಬರ್ಕೋಬೇಕು. ಏನಿದೆ ನೋಡಿ, ಒಂದು ಬೀಜೋಕ್ತಿಯನ್ನು 2 ಅಥವಾ ಹೆಚ್ಚು ಬೀಜೋಕ್ತಿಗಳ ಗುಣಲಬ್ಧವಾಗಿ ಬರೆಯುವ ಪ್ರಕ್ರಿಯೆಗೆ ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಬರ್ಕೊಂಡಿದ್ದೀರಾ ಮಕ್ಕಳೇ? ಇದನ್ನ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಇಲ್ಲೊಂದು ಸಮಸ್ಯೆ ತಗೊಳ್ಳೋಣ ನೋಡಿ. 2x+4 ಇದರ ಅಪವರ್ತನಗಳನ್ನು ಬರೀಬೇಕು. ಹೇಗೆ ಬರೆಯೋದು? ತುಂಬ ಸುಲಭ. ಇಲ್ಲಿ 2 ಮತ್ತು 4 ಇದೆ, ಅವುಗಳ ಮಸಾವನ್ನು ಕಂಡುಹಿಡಿಯೋಣ. ಮಸಾಕ್ಕೆ ಸಂಬಂಧಿಸಿದಾಗೆ ನಾನು ನಿಮಗೊಂದು ಪುಟ್ಟ ಚಟುವಟಿಕೆಯನ್ನು ಮಾಡಿ ತೋರಿಸ್ತೀನಿ. ಆ ನಂತರ ಇದನ್ನು ಮುಂದುವರಿಸೋಣ. ನಾನಿಲ್ಲಿ 2 ಸಿಂಪಲ್ ಆಗಿರೋ ಸಂಖ್ಯೆ ಅಂದರೆ 10 ಮತ್ತು 4ರ ಮಸಾವನ್ನು ಕಂಡುಕೊಳ್ಬೇಕು ಅಂದರೆ 10 ಸೆಂಟಿಮೀಟರ್ ಅನ್ನ ಒಳಗೊಂಡಿರುವ ಒಂದು ರಟ್ಟಿನ ಪಟ್ಟಿಯನ್ನು ತೆಗೆದುಕೊಂಡಿದ್ದೀನಿ ನಾನು. ಹಾಗೆ 4 ಸೆಂಟಿಮೀಟರ್ ಹೊಂದಿರುವ ಇನ್ನೊಂದು ರಟ್ಟಿನ ಪಟ್ಟಿಯನ್ನು ತೆಗೆದುಕೊಂಡಿದ್ದೀನಿ. ನೋಡ್ತಾ ಹೋಗಿ, ಇಲ್ಲಿ ಯಾವುದೇ 2 ಸಂಖ್ಯೆ ತೆಗೆದುಕೊಂಡ್ರೆ ಅಷ್ಟು ಸೆಂಟಿಮೀಟರ್ ಹೊಂದಿರುವ ಅಥವಾ ಅಷ್ಟೇ ಸಮ ಪ್ರಮಾಣದ ಅಳತೆ ಹೊಂದಿರತಕ್ಕಂತಹ ಈ ಥರದ ಪಟ್ಟಿಯನ್ನು ಮಾಡ್ಕೊಳ್ಬೇಕು. ನೀವು ಕಡ್ಡಿಯೆಲ್ಲರೂ ಮಾಡ್ಕೊಳ್ಬಹುದು ಅಥವಾ ಬೇರೆ ಯಾವುದಾದ್ರೂ ವಸ್ತುವಿನಿಂದ ಮಾಡ್ತಾ ಹೋಗ್ಬೋದು. ಈಗ ಏನು ಮಾಡೋಣ ಅಂದರೆ, ನಾನು ತುಂಬ ಸುಲಭವಾಗಿ ಮಾಡ್ತಾ ಹೋಗೋಣ ನೋಡಿ. ಇವು 2ರಲ್ಲಿ ಚಿಕ್ಕ ನಂಬರು ಮೀನ್ಸ್ ಪುಟ್ಟ ಪಟ್ಟಿ ಇದು ಇದೆ, ಇದ್ರ ಮೇಲೆ ಇಡ್ತೀನಿ. ಇಟ್ಟರೆ ನೋಡಿ 4 ಸ್ಟ್ರಿಪ್ ಇವೆ ಅಲ್ವಾ, ಇದನ್ನ ಕಟ್ ಮಾಡಿಬಿಡೋಣ. ಕಟ್ ಮಾಡ್ತಾ ಇದ್ದೀವಿ ನೋಡಿ. ಯಾಕೆ ಕಟ್ ಮಾಡ್ತಾ ಇದ್ದೀವಿ? ತುಂಬ ಸಿಂಪಲ್ಲು. ಇದಕ್ಕೆ ಸಮ ಆಗುವ ಹಾಗೆ ನನಗಿದು ಬಂತು, ಇದನ್ನು ರಿಮೂವ್ ಮಾಡಿದೆ. ಈಗ ಇದು ಉಳಿದಿರೋ ಪಟ್ಟಿ ಮತ್ತು 4 ಸೆಂಟಿಮೀಟರ್ ಪಟ್ಟಿನ ಹಾಗೆ ಹೇಳೋಣ. ಇವು 2ರಲ್ಲಿ ಯಾವ್ದು ದೊಡ್ಡದಿದೆ? ಇದು ದೊಡ್ಡದಿದೆ. ಸೊ ಇದನ್ನು ತಗೊಂಡು ಮತ್ತೆ ಇದ್ರ ಮೇಲಿಟ್ಟು ಅಷ್ಟೇ ಪ್ರಮಾಣದ್ದೇನು ಇನ್ನೊಂದು ಭಾಗ ಇದೆಯಲ್ಲ ಅದನ್ನು ಕಟ್ ಮಾಡಿಬಿಡೋಣ. ಕಟ್ ಮಾಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಲ್ವಾ? ವೆರಿ ಗುಡ್. ಹಾಗಾದರೆ ಇದನ್ನು ನಾನು ರಿಮೂವ್ ಮಾಡಿದೆ. ಈಗ ಯೋಚನೆ ಮಾಡಬೇಕು ಮಕ್ಕಳೇ, ನೀವು ಏನು ಮಾಡೋದು? ಇವು 2ರಲ್ಲಿ ಯಾವ್ದು ದೊಡ್ಡದಿದೆ? ಈ ಪಟ್ಟಿನ ತಗೊಂಡು ಇದರ ಮೇಲಿಡೋಣ. ಇಟ್ಟಾಗ ಏನಾಯ್ತು ನೋಡಿ, ನಾನು ಉಳಿದ ಭಾಗನ ಕಟ್ ಮಾಡಿ ತೆಗಿತೀನಿ. ಹಾಗಾದರೆ 2 ಪಟ್ಟಿ ಉಳಿತು. ಇದು ಎಷ್ಟು ಸೆಂಟಿಮೀಟರ್ ಇದೆ? 2 ಸೆಂಟಿಮೀಟರ್ ಇದೆ. ಇದು ಎಷ್ಟು ಸೆಂಟಿಮೀಟರ್ ಇದೆ? 2 ಸೆಂಟಿಮೀಟರ್ ಇದೆ. ಹಾಗಾದರೆ ನಾವು ತಗೊಂಡಿರೋ 2 ಸಂಖ್ಯೆ ಯಾವುವು ಅಂದರೆ 10 ಮತ್ತು 4. ಅವುಗಳ ಮಸ ಎಷ್ಟಪ್ಪ ಅಂದರೆ 2 ಆಗಿದೆ. ಅಂದರೆ ಈ 10 ಸೆಂಟಿಮೀಟರ್ ಮತ್ತು 4, 10 ಮತ್ತು 4ರಲ್ಲಿ ಅತಿ ದೊಡ್ಡ ಸಂಖ್ಯೆ ಸಾಮಾನ್ಯವಾಗಿರೋದು ಮತ್ತು ಅಪವರ್ತನ ಆಗಿರೋ ಸಂಖ್ಯೆ ಯಾವುದು ಅಂದರೆ 2 ಅಂತ ನಾವು ಈ ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ನಾವು ಬೀಜೋಕ್ತಿಯನ್ನ ಅಪವರ್ತಿಸಬೇಕಾದ್ರೆ ಸಹಗುಣಕಗಳ ಮಸಾವನ್ನ ಭಾಗಾಕಾರ ಅಂದರೆ
ಮೂಲವಾಗಿ ಹೇಗೆ ಕಂಡುಕೊಳ್ಬಹುದು ಆ ಥರದಲ್ಲಿ ಕಂಡುಕೊಳ್ಬಹುದು, ಅಥವಾ ಈ ಥರದ ಚಟುವಟಿಕೆಗಳನ್ನು ಮಾಡಿಬಿಟ್ಟು ಕಂಡುಕೊಳ್ಬಹುದು. ಸೊ ಚಟುವಟಿಕೆಯಿಂದ ಅರ್ಥ ಆಯ್ತಲ್ವಾ ಮ ಸಹ ಹೇಗೆ ಕಂಡುಹಿಡ್ತೀವಿ ಅಂತ. ಈಗ ಈ ಸಮಸ್ಯೆನ ನಾವು ಮತ್ತೆ ಮುಂದುವರಿಸೋಣ. ನೋಡಿ ಏನು ಸಂಖ್ಯಾ ಸಹಗುಣಕಗಳ ಮತ್ತು ಸ್ಥಿರ ಸಂಖ್ಯೆಯ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮ ಸಹ HCF ಅನ್ನು ಕಂಡುಹಿಡ್ತೀವಿ. ಹೇಗೆ 2, 4 ಬರೆದಿದ್ದೀವಿ, 2ರಿಂದ ಭಾಗಿಸ್ತೀವಿ, ಏನು ಉಳಿತು ನೋಡ್ರಿ 1 ಮತ್ತು 2 ಉಳಿತು. ಯಾಕೆಂದರೆ 2 1 2, 2 2 4. ಹಾಗಾದ್ರೆ ನಾವು ಇಲ್ಲಿ ಏನು ಬರಿಬೋದು, ಇದನ್ನು ಈ 2ಅನ್ನು ಮೊದಲನೇ ಅಪವರ್ತನ ಅಂತ ನೋಡ್ತಾ ಹೋಗಿ. ಈಗೇನು 1 ಮತ್ತು 2 ಉಳಿದಿದೆಯಲ್ಲ ಅದರ ಜೊತೆಗೆ ಇಲ್ಲಿ ಇರುವ ಚರಾಕ್ಷರ ಮತ್ತು ಚಿಹ್ನೆಯನ್ನು ತೆಗೆದುಕೊಂಡ್ರೆ ನಮಗೆ 2ನೇ ಅಪವರ್ತನ ಬರುತ್ತೆ. ಏನಾಗ್ಬೋದು ನೋಡಿ, ಏನಾಯ್ತು ಜೋರಾಗಿ ಹೇಳಿ. ವೆರಿ ಗುಡ್. ನೋಡಿ ಇಲ್ಲಿ ಬರಿತಾ ಇದೀವಿ ನಾವು 1x + 2 ಅಥವಾ x + 2 ಅಂತನಾದರೂ ಬರಿಬೋದು. ಈ 2x + 4ರ ಅಪವರ್ತನಗಳಾಗಿವೆ. ನೆಕ್ಸ್ಟ್ ಯೋಚನೆ ಮಾಡ್ತಾ ಇದ್ದಾರೆ, ಸರ್ 2 ಪದ ಆಯಿತು, ಈಗ 3 ಪದ ಇರ್ತಕ್ಕಂಥದ್ದನ್ನು ತೆಗೆದುಕೊಂಡ್ರೆ ಈಗ ಹೇಗೆ ಹೇಳಿದ್ವೋ ಅದೇ ರೀತಿಯಾಗಿ ನೀವು ಯೋಚನೆ ಮಾಡಿ ಪ್ರಾರಂಭಿಸಿ ನೋಡೋಣ. a² ಅನ್ನು a × x ಹಾಗೇನೆ ಉಳಿದಿದ್ದನ್ನು ಬರೆದು ಸಾಮಾನ್ಯ ಯಾವಿವೆನೋ ಅವನ್ನೆಲ್ಲ ಹೊರಗೆ ತರೆದು ಒಟ್ಟು ಎಷ್ಟು ಅಪವರ್ತನಗಳು ಬರ್ತವೆ ನೋಡಿ. ಮಾಡ್ತಾ ಇದ್ದೀರಾ? ವೆರಿ ಗುಡ್ ಸರ್, 3 ಅಪವರ್ತನಗಳು ಬರ್ತಾ ಇವೆ ಅಂತ ಹೇಗೆ ಮಾಡಿದ್ದೀರಿ ನೋಡಿ. ಇಲ್ಲೊಂದ್ಸರ ಈ ಉತ್ತರನ ನೋಡೋಣವಾ. ಫಸ್ಟ್ ಸ್ಟೆಪ್ ಇದನ್ನು ಬರ್ಕೊಂಡಿದ್ದೀರಾ. 2ನೇ ಸ್ಟೆಪ್ ನೋಡಿ ಈ ಥರದಲ್ಲಿ ಬರೆದಿದ್ದೀರಿ. ಸಾಮಾನ್ಯ ಇರೋದನ್ನು ನಾನು ಇಲ್ಲಿ ಕಲರ್ ಬರೆದಿದ್ದೀನಿ, ನೀವು ಅದಕ್ಕೆ ಅಂಡರ್ಲೈನ್ ಆರು ಮಾಡಿ ರೌಂಡ್ ಆರು ಮಾಡಿದ್ದೀರಲ್ವಾ. ವೆರಿ ಗುಡ್. ಮುಂದೆ ಏನು ಬರೆಯೋದು, ಸಾಮಾನ್ಯ ಇರೋದನ್ನು ಬರೆಯೋಣ, ಉಳಿದಿದ್ದನ್ನು ಹೊರಗಡೆ ಬರೆಯೋಣ. ಹಾಗಾದರೆ ನಾವು ಇದಕ್ಕೆ ಸಂಬಂಧಿಸಿದಾಗೆ 3 ಅಪವರ್ತನಗಳನ್ನು ಬರಿತೀವಿ. ಮೊದಲನೇ ಅಪವರ್ತನ ಎ, 2ನೇದ್ದು ಎಕ್ಸ್, ಹಾಗೆ ಬ್ರಾಕೆಟ್ ಒಳಗಿರೋದು 3ನೇದ್ದು. ಬರ್ದಿದ್ದೀರಲ್ವಾ ಮಕ್ಕಳೇ. ಇಲ್ಲಿ ಹಿಂದಿನ ಸಮಸ್ಯೆಗೂ ಈ ಸಮಸ್ಯೆಗೂ ಹೋಲಿಕೆ ಮಾಡಿದರೆ ಇಲ್ಲಿ ಒಂಚೂರು ನೋಡೋದಕ್ಕೆ ಡಿಫ್ರೆಂಟ್ ಅನಿಸುತ್ತೆ. ಬಟ್ ಇದನ್ನು ಮಾಡ್ತಾ ಹೊರಟ್ರೆ ನೀವು ತುಂಬ ಸುಲಭವಾಗಿ ಮಾಡ್ತೀರಿ. ಪ್ರಯತ್ನಿಸ್ತೀರಾ? ನೀವು ಬರಿತಾ ಹೋಗಿ, ನಾನು ಇಲ್ಲೇ 2ನೇ ಸ್ಟೆಪ್ಪನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಬರೆದಿದ್ದೀವಿ? 10ರ ಅಪವರ್ತನಗಳನ್ನು ಬರೆದಿದ್ದೀವಿ, 15ರ ಅಪವರ್ತನಗಳು, 5ರ ಅಪವರ್ತನಗಳು, ಹಾಗೇನೆ y+2 ಹೋಲ್ ಕ್ಯೂಬನ್ನು y+2 × y+2 × y+2, y+2 ಹೋಲ್ ಸ್ಕ್ವಾಡ್ ಅನ್ನು y+2 × y+2, y+2 ಒಂದು ಹಾಗೆ ಬರೆದಿದ್ದೀವಿ. ಚಿಹ್ನೆಗಳು ಹೇಗಿವೆನೋ ಹಾಗೇ ಇದೆ. ಹಾಗೆ ಸಾಮಾನ್ಯ ಇರೋದನ್ನು ಏನು ಮಾಡ್ತೀರಿ ನೀವು, ಅಂಡರ್ಲೈನ್ ಮಾಡಿ ಈ ಥರದಲ್ಲಿ ಬರೆದಿದ್ದೀವಿ. ಹೀಗೆ ಬರೆದ್ರೆ ಸರಿ ಹೋಯ್ತಾ? ಇದು ತುಂಬ ಮಕ್ಕಳು ಹೀಗೆ ಬರೆದ್ಬಿಡ್ತಾರೆ. ಹೀಗೆ ಬರೆದ್ರೆ ನಮ್ಮ ಉತ್ತರ ತಪ್ಪು. ಕಾರಣ ನಾವು ಬ್ರಾಕೆಟನ್ನು ಹಾಕಲೇಬೇಕು. ಸರಿಯಾಗಿ ಗಮನಿಸಿ ಮಕ್ಕಳೇ. ಹಾಗಾದರೆ ಬ್ರಾಕೆಟನ್ನು ಯಾಕೆ ಹಾಕಬೇಕು ಎಂಬುದನ್ನು ಯೋಚನೆ ಮಾಡಿ ನೀವು. ವೆರಿ ಗುಡ್, ನಿಮ್ಮ ಯೋಚನೆ ಸರಿಯಾಗಿದೆ. ಈ 2 ಪದಗಳು ಈ 3 ಪದಗಳಿಗೆ ಸಂಬಂಧ ಇದೆ. ಹಾಗೇನೆ ಅವುಗಳನ್ನು ಗುಣಿಸಿದರೆ ಮಾತ್ರ ನಮಗೆ ಮೂಲ ಸಮಸ್ಯೆ ಬರುತ್ತೆ. ಆದ್ದರಿಂದ ನಾವು ಇದಕ್ಕೆ ಬ್ರಾಕೆಟನ್ನು ಹಾಕಲೇಬೇಕು. ನೋಡಿ, ಇದನ್ನು ಸ್ವಲ್ಪ ಸುಲಭೀಕರಿಸಿದ್ದೀವಿ. ದಟ್ ಫೋರ್ y+2 × y+2 ನಾವು y+2 ಹೋಲ್ ಸ್ಕ್ವಾಡ್ ಬರೆದು ಹೀಗೆ ನಿಲ್ಲಿಸ್ತೀವಿ. ಯಾರು ಹೇಳ್ತಾ ಇದ್ದಾರೆ ಸರ್ ಬ್ರಾಕೆಟ್ ಹಾಕಬೇಕು ಅಂತ. ಹಾಕೋಣಲ್ವಾ? ಸೊ ಒಟ್ಟಾರೆ ಇದರ ಅಪವರ್ತನಗಳು ನಮಗೆ ಹೀಗೆ ದೊರೀತು. ಮಕ್ಕಳೇ, ಈಗ ಇಷ್ಟೊತ್ತು ನಾವು ಈ ಎಲ್ಲ ಸಮಸ್ಯೆಗಳನ್ನು ಮಾಡಿದ್ದೀವಲ್ವಾ, ನಿಮಗೆ ನಾನೊಂದು ತುಂಬ ಸುಲಭವಾಗಿರ್ತಕ್ಕಂಥ ಕೋಷ್ಟಕವನ್ನು ತೋರಿಸ್ತೀನಿ ನೋಡಿ. ಇದನ್ನು ಬೇಗ ಬರ್ಕೊಳ್ಳಿ ನೋಡೋಣ. ಸೊ ಬಹುಪದೋಕ್ತಿಗಳು, ಮೊದಲನೇ ಪದ, 2ನೇ ಪದ, ಈ ಥರದ ಕೋಷ್ಟಕವನ್ನು ನೀವು ಬರ್ಕೊಳ್ಳಿ. ಯಾಕೆ ಬರೆಸ್ತಾ ಇದ್ದಾರೆ ನೋಡಿ, ನಾನು ಇಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಹೋಗ್ತೀನಿ. ಸೊ 2x + 4, ಅಯ್ಯೋ ಇಲ್ಲಿ ಕೊಡ್ತೀನಿ ಅಂತಂದಿದ್ದಕ್ಕೆ ನೀವು ಇಲ್ಲಿ ಕೊಟ್ಟಿದ್ದೀನಿ ನಾನಲ್ವಾ. ನೀವು ಅಂದ್ಕೊಂಡಿದ್ದು ಇಲ್ಲಿ ಕೊಡ್ತಾರೆ ಅಂತ. ನಾನು ಮೊದಲನೇ ಪದ ಕೊಡ್ತೀನಿ, 2ನೇ ಪದ ಕೊಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಇನ್ನೊಂದು ಸಮಸ್ಯೆನ ಕೊಟ್ಟಿದ್ದೀವಿ, ಕೊನೆಯದಾಗಿ ಈ ಸಮಸ್ಯೆ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಇದರ ಜೊತೆಗೆ ಈ 2 ಬಾಕ್ಸ್ ಇವೆ ಅಲ್ವಾ, ಅಲ್ಲಿ ಮೊದಲನೇ ಅಪವರ್ತನ ಯಾವುದು, 2ನೇ ಅಪವರ್ತನ ಯಾವುದು ಅಂತ ಕಂಡುಕೊಂಡು ಉತ್ತರನ ಬರೀಬೇಕು. ನೀವು ಕಂಡುಕೊಂಡಿರ್ತಕ್ಕಂಥ ಹಂತಗಳೇನಿದೆನೋ ಅದು
ನಿಮ್ಮ ಕೋಷ್ಟಕದ ಕೆಳಗಡೆ ಇರಲಿ, ಉತ್ತರವನ್ನ ಈ ಜಾಗದಲ್ಲಿ ಬರೀಬೇಕು. ಎರಡನೇದು ಹೆಂಗೆ ಮಾಡಬೇಕು ಯೋಚನೆ ಮಾಡಿ. ಅಪವರ್ತನಗಳನ್ನು ಕೊಟ್ಟಿದ್ದೀವಿ, ನಮಗೆ ಬಹುಪದೋಕ್ತಿ ಬೇಕು ಅಂದರೆ ಅಪವರ್ತಿಸುವಿಕೆ ವಿರುದ್ಧ ಪ್ರಕ್ರಿಯೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಯಾರೋ ಉತ್ತರ ಹೇಳ್ತಾ ಇದ್ದಾರೆ ಸರ್ ಗುಣಿಸ್ಬೇಕು ಅಂತ. ವೆರಿ ಗುಡ್, ನೀವು ಗುಣಾಕಾರ ಮಾಡಿ ಬರೀರಿ. ಹಾಗೇನೆ ಇದಕ್ಕೂ ನೀವು ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಈ ಎರಡು ಅಪವರ್ತನಗಳನ್ನು ಹೊಂದಿರುವ ಬಹುಪದೋಕ್ತಿ ಯಾವುದು ಎಂಬುದನ್ನು ಬರೀರಿ. ಮೊದಲನೇದಾಯಿತು, ಎರಡನೇದ್ದು ಆಯಿತು. ನಿಧಾನವಾಗಿ ಯೋಚನೆ ಮಾಡಿ. ಮೂರನೇದು ತುಂಬ ಸುಲಭ ಇದೆ. ನಾಲ್ಕನೇದು ಗುಣಾಕಾರ ಮಾಡಿದರೆ ಸಾಕು. ಎಲ್ಲರೂ ಮಾಡಿದ್ದೀರಾ? ಎಷ್ಟು ಮಕ್ಕಳು ಮಾಡಿದ್ದೀರಿ? ಇನ್ನೂ ಕೆಲವರಿಗೆ ಟೈಮ್ ಬೇಕು ನೋಡಿ, ನಿಧಾನವಾಗಿ ಮಾಡಿ. ವೆರಿ ಗುಡ್, ತುಂಬ ಮಕ್ಕಳು ನೀವು ಮಾಡಿದ್ದೀರಿ. ನಿಮಗೆ ನಾನು ಚಪ್ಪಾಳೆಯನ್ನು ಹಾಕ್ತೀನಿ. ಆದರೆ ಕೆಲವು ಮಕ್ಕಳು ಯಾಕೋ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ನೋಡೋಣ. ಇಲ್ಲಿ ಮೊದಲನೇದು 2, ಎರಡನೇ ಪದ x+2. ಹಾಗೇನೆ ಇದಕ್ಕಿದೇ ಉತ್ತರ ಬಂದಿದ್ದೇನೆ ನೋಡಿ. ಮೂರನೇದು ನೋಡಿ, ಇನ್ನೊಂದು ಅಪವರ್ತನ ಹೀಗೆ ಬಂದಿದೆ. ಕೊನೆಯದು ಗುಣಿಸಿದರೆ ಬರೋದು ಈ ಥರದಲ್ಲಿದೆ. ಸೊ 2 x+2 ಮೊದಲನೇದಕ್ಕೆ. ಈ ಎರಡನ್ನು ಗುಣಿಸೋದ್ರಿಂದ 8 - 28y + 12y². ಇಲ್ಲಿ ಸಾಮಾನ್ಯ ತೆಗೆದ್ರೆ ಮೊದಲನೇ ಪದ x+2, ಎರಡನೆಯ ಪದ x+2² -3. ಇವು ಎರಡನ್ನು ಗುಣಿಸೋದ್ರಿಂದ ನಮಗೆ 2 a³ b⁴ -5 a²b + a²b³ ಅಂತ ಉತ್ತರ ಬಂದಿದೆ. ಇಲ್ಲಿವರೆಗೂ ಅಂದರೆ ನಾವು ಮಾಡಿದ್ವಲ್ವಾ, ಇದು ನೋಡಿ ಸಾಮಾನ್ಯ ತೆಗೆದು ಅಪವರ್ತಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣೋದ್ರಿಂದ ಈ ವಿಧಾನವನ್ನು ನಾವು ಸಾಮಾನ್ಯ ತೆಗೆಯೋದ್ರ ಮೂಲಕ ಅಪವರ್ತಿಸುವ ಕ್ರಮ ಅಂತ ತಗೊಳ್ತೀವಿ. ಈಗ ನಾವು ಇನ್ನೊಂದು ಸಮಸ್ಯೆನ ತಗೋಣ. ಇಲ್ಲಿ 4 ಪದಗಳು ಕಾಣಿಸ್ತಾ ಇವೆ. 4 ಪದದಿಂದ ಒಂದನ್ನು ಹೊರತುಪಡಿಸಿದರೆ ಬೇರೆ ಸಂಖ್ಯೆನ ಸಾಮಾನ್ಯ ತೆಗಿಯೋಕ್ಕಾಗಲ್ಲ. ಹಾಗಾದರೆ ಈ ಥರದ ಬೀಜೋಕ್ತಿಯನ್ನು ಹೇಗೆ ನಾವು ಸಾಮಾನ್ಯ ತೆಗಿಬೇಕು ಅಂದರೆ ಭಾಳ ಸುಲಭ ನೋಡಿ ಮಕ್ಕಳೇ. ಇದೇ ಬೀಜೋಕ್ತಿಯನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಮೊದಲ 2 ಪದನ ಒಂದು ಗುಂಪು, ಕೊನೆಯ 2 ಪದನ ಇನ್ನೊಂದು ಗುಂಪು ಮಾಡಿದ್ದೀವಿ. ಹಾಗಾದರೆ ಮೊದಲ ಈ 2 ಪದಗಳ ಗುಂಪನ್ನು ನಾವು ಹಿಂದೆ ಬರೆದಿರುವ ರೀತಿಯಲ್ಲೇ ನೋಡಿ ಅಪವರ್ತನಗಳನ್ನು ಪ್ರತಿ ಪದಕ್ಕೂ ಬರಿತೀವಿ. ಎರಡನೆಯ ಗುಂಪಿನಲ್ಲಿರ್ತಕ್ಕಂತಹ ಪ್ರತಿ ಪದಕ್ಕೂ ಅಪವರ್ತನಗಳನ್ನು ಬರೆದಿದ್ದೀವಿ. ಸಾಮಾನ್ಯ ಏನಿದೆನೋ ಇಲ್ಲಿ ಬೇರೆ ಬೇರೆ ಕಲರ್ ಬರೆದಿದ್ದೀವಲ್ವಾ ನೋಡಿ. 2 x × x ಸಾಮಾನ್ಯ, x-2 ಉಳಿತು. ಇಲ್ಲಿ ಮೂರನೆಯ ಪದದ ಜೊತೆಗಿರೋ ಚಿಹ್ನೆಯನ್ನು ಹಾಗೇ ಬರಿಬೇಕು ಯಾವಾಗಲೂ. ಇಲ್ಲಿ 1 ಮತ್ತು 1 ಸಾಮಾನ್ಯ ಇದೆ, ಬ್ರಾಕೆಟ್ ಒಳಗಡೆ x-2 ಆಯಿತು. ಈಗ ನೆಕ್ಸ್ಟ್ ಗಮನಿಸಬೇಕು, ಇದು ಒಂದು ಪದ, ಇದು ಒಂದು ಪದ. ಅಂದರೆ ಈ 2 ಪದಗಳಿಂದ ಸಾಮಾನ್ಯ ತೆಗಿಬಹುದಾ? ಸೊ ಹಿಂದಿನ ಕ್ರಮವನ್ನು ಅನುಸರಿಸ್ತೀವಿ ನಾವಿಲ್ಲಿ. ಸಾಮಾನ್ಯ ತೆಗೆಯೋದ್ರ ಮೂಲಕ ಕೊನೆಯ ಹಂತ ಬರಿತೀವಿ. ಅದಕ್ಕಿಂತ ಪೂರ್ವದಲ್ಲಿ 2 x × x ಅನ್ನು ನಾವು 2x² ಬರೆದು ಉಳಿದ ಪದ ಹಾಗೆ ಬರೆದಿದ್ದೀವಿ ನೋಡಿ. x-2 ಇದೆ, ಸಾಮಾನ್ಯ ತೆಗೀರಿ. ತೆಗೆದ್ರೆ ಇಲ್ಲಿ ನನಗೆ 2x² + 1 ಉಳಿತು. ಹಾಗಾದರೆ ಈ ರೀತಿಯ ಒಂದು ಬಹುಪದೋಕ್ತಿಯನ್ನು ಅಪವರ್ತಿಸಬೇಕು ಅಂದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಗುಂಪನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ರೀತಿ ಮಾಡ್ತಕ್ಕಂತಹ ವಿಧಾನವನ್ನು ಏನಂತ ಕರಿತೀವಿ? ಯೋಚನೆ ಮಾಡಿ. ಅಥವಾ ಗುಂಪು ಮಾಡಿ ಅಪವರ್ತಿಸುವ ವಿಧಾನ ಅಂತ ಕರಿತೀವಿ. ಅಪವರ್ತಿಸ್ತಕ್ಕಂತಹ ಹಲವಾರು ಸಮಸ್ಯೆಗಳು ನಿಮ್ಮ ಹಿಂದಿನ ಪಠ್ಯಪುಸ್ತಕದಲ್ಲಿ ಕಾಣ್ತವೆ. ಅಂದರೆ ನೀವೇ ಸಮಸ್ಯೆಗಳನ್ನು ರಚನೆ ಮಾಡಿ ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ? ನೋಡೋಣ. ಈಗ ನಾನು ನಿಮಗೆ 2 ಸಮಸ್ಯೆ ಕೊಡ್ತೀನಿ, ಮಾಡ್ತೀರಲ್ವ ಇದನ್ನು? ಹಾಗೇನೆ 3ನೇ ಸಮಸ್ಯೆನೂ ಕೊಡ್ತೀನಿ. ಮೊದಲನೇದು ಬರ್ಕೊಂಡ್ರಿ, 2ನೇದು ಬರ್ಕೊಂಡ್ರಿ, 3ನೇದು ಬರ್ಕೋಬೇಕಾದ್ರೆ ಯಾಕೋ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಯಾಕಂದ್ರೆ ಇವು 2 ಸುಲಭ ಕಾಣಿಸ್ತಾ ಇದ್ದಾವೆ. ಇದನ್ನು ತೆಗೆದುಕೊಂಡ್ರೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಿ. ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡಿ ಮಕ್ಕಳೇ. ನಿಮಗೆಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಅನುದಿನ ಅನುಕ್ಷಣ
ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ. ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ